ಇದು ಗಿರೀಶ್ ಮಠನ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಗಿರೀಶ್ ಮಠನ್ ಅವರು ದಿಢೀರ್ ಭೇಟಿಯನ್ನು ನೀಡಿದ್ರು. ಮಾತನಾಡ್ತಾ ಹೋಗ್ತೀನಿ ಸರ್, ಇವತ್ತು ಕಚೇರಿಗೆ ಭೇಟಿ ನೀಡಿದರೆ ಒಂದಿಷ್ಟು ದಾಖಲೆಗಳನ್ನು ಕೊಟ್ಟಿದ್ದೀರಾ ಅನ್ನುವಂಥ ಮಾಹಿತಿ ಇದೆ. ಏನು ದಾಖಲೆ ಅಂತ ಇದಕ್ಕೆ ಸಂಬಂಧಪಟ್ಟಂತು ತನಿಖೆ ಈಗ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ. ಸರ್, ಈಗ ಆರೋಪಿ ಚಿನ್ನಯ್ಯ ಯೂಟರ್ನ್ ಹೊಡೆದಿದ್ದಾನೆ, ನನ್ನ ಕೈಯಿಂದ ಯಾರೋ ಈ ಥರ ಹೇಳಿಸಿದ್ರು ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಹೆಸರುಗಳು ಕೂಡ ಬಹಳ ಮುನ್ನೆಲೆಗೆ ಬರ್ತಾ ಇದೆ, ಏನು ಹೇಳ್ತೀರಿ? ಅಲ್ಲ, ಮುನ್ನೆಲೆಗೆ ನೀವು ತರ್ತಾ ಇದ್ದೀರಿ ಅದನ್ನು. SIT ಅವರು ನಿಮ್ಗೆ ಹೇಳಿಲ್ವಲ್ಲ? ಅಂದರೆ ಆತ ನಿಮ್ಮ ಜೊತೆಗೆ ಇದ್ದ, ನೀವು ಹೇಳಿದ್ರಿ ನಾವು ಆತನ ಹಿಂದೆ ಅಲ್ಲ ಆತನ ಜೊತೆಗೆ ಇದ್ದೀವಿ ನಾವು ಅನ್ನೋ ರೀತಿಯಲ್ಲಿ. ಸೊ ಸೂತ್ರಧಾರಿಗಳು ಅಂತ ಹೇಳಿದ ಸಂದರ್ಭ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಏನು ಇದು ಈ ನ್ಯಾರೇಷನ್ಸಿಗೆ ನಾನು ಏನು ಉತ್ತರ ಕೊಡಲಿ? ಇಸ್ ಆಲ್ ನ್ಯಾರೇಷನ್ ಅಷ್ಟೇ. ನಮಗೇನು ಆ ಥರ ನಮಗೇನು ಯಾವುದೇ ರೀತಿ ಏನು ಕಂಡು ಬಂದಿಲ್ಲ. ಅಂದರೆ ಆತ ಬುರುಡೆ ತಂದು ಕೊಟ್ಟಿದ್ದು ಆ ಕಥೆನೇ ಸುಳ್ಳು ಅನ್ನುವಂಥ ರೀತಿಯ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಇನ್ನೂ ಏನೇನೋ ಹೇಳ್ತಾ ಇದ್ದಾರೆ, ಇನ್ನೂ ಬೇರೆ ಬೇರೆ ಹೇಳ್ತಾರೆ. ಅದೇನು ಕುಕ್ಕರ್ ಬ್ಲಾಸ್ಟ್ ಆಗಲಿಲ್ಲಂತೆ ಅದಕ್ಕೆ ಇದನ್ನಂತ ಹೇಳ್ತಾರೆ. ದಿನ ಒಂದೊಂದು ಕತೆ ಸ್ಟೋರಿಗಳಿಗೆ, ಕಾಲ್ಪನಿಕ ಕಥೆಗಳಿಗೆ ಏನು ಉತ್ತರ ಕೊಡೋಣ? ಹಾಗಾದರೆ SIT ತನಿಖೆ ಸರಿಯಾಗಿ ನಡೀತಾ ಇಲ್ಲ, ಭಾಳ ಸರಿಯಾಗಿ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಅರೆಸ್ಟ್ ಯಾಕಾಯ್ತು? ಅದು ಅಧಿಕಾರಿಗಳಿಗೆ ಇಟ್ ಈಸ್ ದೇರ್ ಇದನ್ನ ಡಿಸ್ಕ್ರಿಪ್ಷನ್. ಅದು ಅಂದ್ರೆ ಆತನನ್ನ ಈಗ ಸಾಕ್ಷಿದಾರ ಅಲ್ಲ, ಈಗ ಉತ್ಖನನ ಇನ್ನೂ ಬಾಕಿ ಇತ್ತು, ಈ ನಡುವೆ ಆತನನ್ನ ಆರೋಪಿ ಮಾಡಿದ್ದಾರೆ. ಅಂದ್ರೆ ಆತ ಸುಳ್ಳು ಹೇಳ್ತಾ ಇದ್ದಾನೆ ಮತ್ತು ಆತನ ವಿರುದ್ಧ ಫೋರ್ಜರಿ ಸೆಕ್ಷನ್ಗಳನ್ನ ಕೂಡ ಹಾಕಿದ್ದಾರೆ. ಅಂದ್ರೆ ಆತ ಸೇರಿದಂತೆ ಇದರ ಹಿಂದೆ ಒಂದು ಗ್ಯಾಂಗ್ ಇದೆ ಅನ್ನುವಂಥ ರೀತಿಯ ಒಂದು ಆರೋಪಗಳು ಬರ್ತಾ ಇದೆ. ಅಲ್ಲ, ಹೌದು ರೀ. ಅವನ ಹಿಂದೆ ಅವನು ಯಾಕೆ ಇದನ್ನ ಚೇಂಜ್ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗ್ಯಾಂಗ್ ಕೆಲಸ ಮಾಡಿದೆ. ಅಲ್ಲಲ್ಲ, ಆ ಕಡೆ ಅವನನ್ನು ಟರ್ನ್ ಮಾಡಿಸೋದಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೆದಿದೆ, ಒಳಗಡೆ ಅಂತ ಒಳಸಂಚು ನಡೆದಿದೆ. ಹಿಂಗಾಗಿ ಅವನು ಆ ಥರ ಹೇಳಿಕೆ ಕೊಡ್ತಾರೆ. ದಿನ ಬೆಳಗಾದ್ರೆ ಎಸ್ಕಾರ್ಟು, ಭದ್ರತೆ ಜೊತೆಗೆ ನೀವು ಈ ನಡುವೆ ಯಾರು ಬರ್ತಾರೆ ಸರ್? ಗೊತ್ತಿಲ್ಲ ಸರ್. ನಿಮ್ಮ ಜೊತೆನೇ ಇದ್ರು, ಅವರಲ್ಲಿ ಆಶ್ರಯವನ್ನು ಪಡೆದಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ. ಹೌದು ಹೌದು ಹೌದು, ಈಗಲೂ ಇದೆ ಅಲ್ಲ, ಎಸ್ಕಾರ್ಟಲ್ಲಿ ಇದ್ದಾರೆ. ಈಗ ಆರೋಪಿ ಆಗಿದ್ದಾರೆ. ಅಂದ್ರೆ ಯಾರು ಬ್ರೈನ್ ವಾಶ್ ಮಾಡೋದಕ್ಕೆ ಸಾಧ್ಯ ಅಂತ ಕೇಳಬೇಕಲ್ಲ ಸರ್, ಕೇಳಬೇಕಲ್ಲ. ಆಮೇಲೆ ಈಗ ಸೌಜನ್ಯ ಪ್ರಕರಣದಲ್ಲಿ ನಿನ್ನೆ ಅವರು ಕುಸುಮಾವತಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ಅಥವಾ ಹೇಳಿಕೆನೋ ಆ ಥರ ಒಂದು ಇದನ್ನು ಕೊಟ್ಟಿದ್ದಾರೆ. ನನ್ನ ಮಗಳ ಸೌಜನ್ಯ ಪ್ರಕರಣದಲ್ಲಿ ಅವನ ಪಾತ್ರ ಏನು, ಇದನ್ನೆಲ್ಲ ನೋಡಿದರೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ? ಅದರ್ ಸೈಡ್ ಯಾಕೆ ಹೆದರ್ಕೋಬೇಕು? ಚಿನ್ನಯ್ಯ ಅಂದ್ಕೊಳ್ಳಿ ಯಾಕೆ ಹೆದರ್ಕೊಂಡಿದ್ದಾರೆ? ಸೌಜನ್ಯ ಪ್ರಕರಣ ಅಂದ್ಕೊಳ್ಳಿ ಇನ್ನೂ ಹೆದರ್ಕೊಳ್ತಾ ಇದ್ದಾರೆ. ಏನಿದೆ ಇದ್ರ ಹಿಂದೆ ಅಲ್ವಾ? ಅದೆಲ್ಲ ತನಿಖೆ ಆಗಬೇಕು. ಸರ್, ನಿಮ್ಗೆ ಏನಾದರೂ ಬಂಧನ ಭೀತಿ ಇದೆಯಾ? ನೀವೇನಾದರೂ ಎಫ್ಸ್ಕೊಂಡು ಆಗಿದ್ದೀರಾ? ಹೇಗೆ? ಎಲ್ಲೇದೀನಿ ಸರ್, ಹೇಳಿದ ಕೂಡ ನಾನೇ ಸ್ವತಃ ಲೆಟ್ರ್ ಬರೆದು ಬಂದಿದ್ದೀನಿ. ಬೇಕಿದ್ರೆ ನೀವು ಇದನ್ನೇ ನಾ ಜೈಲಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ಪ್ರಸಾರ ಮಾಡಿದರೆ ನಮ್ದು ಯಾವುದೇ ಅಭ್ಯಂತರನೇ ಇಲ್ಲ. ಮುಂದೆ 2 ಕಂಬಿ ಹಾಕಿಬಿಟ್ಟು ಜೈಲಲ್ಲಿ ಇದ್ದೀನಿ ಅಂತ ಹೇಳಿ. ಓಕೆ, ಇವತ್ತು ಪಂಚಾಯತಿಗೆ ಭೇಟಿ ನೀಡಿದ್ರೆ, ಅಂದರೆ SIT ಕಚೇರಿಗೆ ಭೇಟಿ ನೀಡಿದ್ರಿ, ಏನು ದಾಖಲೆಗಳನ್ನು ಕೊಡ್ತೀವಿ? ಅದನ್ನು ಹೇಳೋಕ್ಕಾಗಲ್ಲ ಸರ್. ಅದನ್ನು ಅವ್ರಿಗೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆ? ಇಲ್ಲಿ ಏನು ಕೊಲೆ ಮತ್ತು ಈ ಅನ್ಯಾಚುರಲ್ ಡೆತ್ ಆಗಿ ಸತ್ತಿರ್ತಾರಲ್ಲ, ಅದನ್ನು ಅಕ್ರಮವಾಗಿ ಯಾವ ರೀತಿ ವಿಲೇವಾರಿ ಮಾಡಿದ್ದಾರೆ, ಅದರಲ್ಲಿ ನಡೆದಂತಹ ಅಕ್ರಮಗಳನ್ನು, ಅದು ಪಂಚಾಯಿತಿಯ ದಾಖಲೆಯಲ್ಲಿನೇ ಏನೇನಿದೆ ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗ 2 ಪ್ರಕರಣ ಕೊಟ್ಟಿದ್ರಿ ನೀವು. ಅಂದರೆ ಶರಾವತಿ ಲಾಡ್ಜ್ ಜಯಂತ್ ಅವರು ಕೊಟ್ಟಿದ್ರು, ಒಂದು ಬಾಲಕಿ ಸಂಬಂಧ ಒಂದು 100ಕ್ಕಿಂತ ಜಾಸ್ತಿ ಇದೆ ನಮ್ಮ ಹತ್ರ. 100ಕ್ಕಿಂತ ಜಾಸ್ತಿ ಇದೆಯಾ? ಎಲ್ಲಿದೆ? 100ಕ್ಕಿಂತ ಜಾಸ್ತಿ ಇದೆ. ಅಲ್ಲ, 100ಕ್ಕಿಂತ ಜಾಸ್ತಿ ಇದೆ, ಕೊಟ್ಬಿಟ್ಟಿಲ್ಲ ಅದಕ್ಕೆ. ನೂರಕ್ಕಿಂತ ಜಾಸ್ತಿ ದಾಖಲೆ ಇದೆ. ಏನು ಸರ್, ಏನು ಪ್ರಕರಣಗಳು ಇದು ಅಂತ? ಎಲ್ಲ ಇದು ನೋಡಿ, ಇಲ್ಲಿ ಬಾಬು ಅಂತ, ದಯವಿಟ್ಟು ಇದನ್ನು ನೋಡಿ, ಬಾಬು ಅಂತ ಸಿಗ್ನೇಚರ್ ನೋಡಿ, ಬಾಬು ಅಂತ ಹೇಳಿ. ಈ ಥರ ನಿಮಗೆ ಒಂದು 8 ಟೈಪ್ ಬಾಬು ಸಿಗ್ನೇಚರ್ ಸಿಗ್ತದೆ. 8 ಥರ ಸಿಗ್ತದೆ. ಪ್ರತಿಯೊಂದನ್ನು ಕೂಡ ನೋಡಿ. ಅತಿ ಹೆಚ್ಚು ಇಂಥಲ್ಲಿ ಇದರಲ್ಲಿ ನಮ್ಗೆ ಕಂಡು ಬರೋದು ಯಾವಾಗ ಚಂದ್ರಶೇಖರಯ್ಯ ಅನ್ನುವಂತಹ ಹೆಡ್ ಕಾನ್ಸ್ಟೇಬಲ್ ಧರ್ಮಸ್ಥಳದ OP ಔಟ್ಪೋಸ್ಟಲ್ಲಿ ಇನ್ಚಾರ್ಜ್ ಇರ್ತಾರೆ, ಅವಾಗಲೇ ಅತಿ ಹೆಚ್ಚು ದಫನ್ ಆಗಿದೆ. ಸುಮಾರಿದೆ ಇಂಥವು. ಒಂದೇ ದಿನದಲ್ಲಿ ಆಗಿದೆ ಆ ಥರ ಪ್ರಕರಣ ಸರ್ ಇದು? ಎಲ್ಲವೂ ಅವೇ. ಒಂದೇ ದಿನದಲ್ಲಿ ಇವತ್ತು ಆ ಹುಡುಗಿ ಸಾಯ್ತಾಳೆ, ಇಮಿಡಿಯೇಟಾಗಿ ದಫನ್ ಮಾಡ್ತಾರೆ. ಎಲ್ಲ ಪೂರ್ತಿ ಅವೇ ಇದ್ದಾವೆ. ಆ ನಂತರ ಇನ್ನೊಂದು ಯಾವುದು ಇಲ್ಲಿ ಒಂದು ನಿಮಿಷ ಕೇಳ್ತಾ ಇದ್ದಾರಲ್ಲ, ಮಿಸ್ಸಿಂಗ್ ಎಲ್ಲಿದ್ದಾರೆ ಅಂತೇಳಿ. 1998ರಿಂದ 2012ರವರೆಗೆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಮಿಸ್ಸಿಂಗ್ ಆಗಿದ್ದು. ಇದರಲ್ಲಿ ಅನೇಕ ಡೌಟ್ಸ್ಗಳಿದೆ. ನೀವು ನೋಡಿದರೂ ಕೂಡ ನೀವೇನು ತನಿಖಾಧಿಕಾರಿ ಆಗಬೇಕಾಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿದರೆ CRPC ಅಥವಾ ಪೊಲೀಸ್ ಓದಬೇಕಾಗಿಲ್ಲ. ಎಲ್ಲೋ ಇದರಲ್ಲಿ ಮಾಡಿದ್ದು ಧರ್ಮಸ್ಥಳ ಗ್ರಾಮದ ಧರ್ಮಸ್ಥಳ ಹೈಸ್ಕೂಲ್ ಎಲ್ಲವೂ ಅವೇ. ಲಗೇಜ್ ರೂಮಿನಿಂದ ನೋಡಿ ಇಲ್ಲಿ
ಧರ್ಮಸ್ಥಳ ಗ್ರಾಮದ ವೈಶಾಲಿ ವಸತಿ ಗೃಹ ಲಗೇಜ್ ರೂಮಿನಿಂದ ಪತ್ತೆ ಇದು ಅಂದರೆ ಲೇಡೀಸದ ಹೆಸರು ನಾನು ಹೇಳ್ಬೋದು, ಹುಡುಗಿ ಅವಳು ಮೈನರ್ದು. ಇಂಥವು ಸುಮಾರಿದೆ ಧರ್ಮಸ್ಥಳ ಗ್ರಾಮ ಎಂಬಲ್ಲಿಂದ SDM ಕಾಲೇಜಿನಿಂದ ನಾಪತ್ತೆ. ಇಟ್ ಇಸ್ ನಾಟ್ UDR ಎಲ್ಲ ಹೇಳಿದ್ದೀವಿ, ತೋರಿಸಿದ್ದೀವಿ. ಇದು ನೋಡಿ, ದಯವಿಟ್ಟು ಇದನ್ನು ಗಮನಿಸಿ, ಇಂಥವನ್ನೆಲ್ಲ ವರದಿ ಮಾಡಿ ನೋಡಿ. ಇಲ್ಲಿ ಕುಮಾರಿ ಒಂದು ಹೆಸರು ಹುಡುಗಿ 14 ವರ್ಷ, ಇನ್ನೊಂದು ಹುಡುಗಿ ಒಂದೇ ಕುಟುಂಬದ 2 ಹುಡುಗಿಯರು ಕಾಣೆ ಆಗ್ತಾರೆ, ಹೇಳ್ತಾರೆ ಪತ್ತೆಯಾಗಿದೆ ಅಂಥೇಳಿ. ಆ್ಯಕ್ಚುಲಿ ಅವ್ರದ್ದು ಡೆಡ್ ಬಾಡಿ ಬಿದ್ದಂಥದ್ದು, ಆಮೇಲೆ ಅದನ್ನು ಅಕ್ರಮವಾಗಿ ಹೂತು ಹಾಕಿದ್ದು ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಲಭ್ಯ ಇದೆ. ಒಂದೇ ಮನೆ ಇಂಥ ಇಬ್ಬಿಬ್ಬರು ಕಾಣೆ ಆಗ್ತಾರೆ ರೀ. ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವರು? ಇಂಥವು ಎಷ್ಟು ಬೇಕು ನಿಮಗೆ? ಇನ್ನೊಂದು ಹುಡುಗಿ 19 ವರ್ಷದ ಹುಡುಗಿ ಪತ್ತೆಯಾಗದ ಪ್ರಕರಣ. ದಯವಿಟ್ಟು ನೋಡಿ ಇದನ್ನು. ಪತ್ತೆಯಾಗದ ಹುಡುಗಿ ಪತ್ತೆನೇ ಆಗಿಲ್ಲ, ದೇವಸ್ಥಾನಕ್ಕೆ ಅಪಮಾನನ ಇದು? ದೇವಸ್ಥಾನಕ್ಕೆ ಏನಾದರೂ ಅಪಚಾರನ ಇದು? ಪತ್ತೆ ತೋರಿಸಲಿಲ್ಲ ನಿಮಗೆ? ಎಷ್ಟು ತೋರಿಸಲಿ? ಪತ್ತೆಯಾಗದ ಹುಡುಗಿಯರು ಧರ್ಮಸ್ಥಳದಲ್ಲಿನೇ, ಬೇರೆ ಕಡೆ ಎಲ್ಲ, ಧಾರವಾಡ ಅಲ್ಲ, ಹುಬ್ಳಿ ಅಲ್ಲ, ಬೆಂಗಳೂರಲ್ಲ, ಡೆಲ್ಲಿ ಅಲ್ಲ, ಧರ್ಮಸ್ಥಳದಲ್ಲಿನೇ. ಅಪಚಾರನ ಇದು? BJP ಅವ್ರು ಹೋಗಿ ಹುಡುಕಂತ ಹೇಳ್ರಿ, ಅವನ್ನ ಬರ್ತಾ ಇದ್ದಾರಲ್ಲ ಪಾದಯಾತ್ರೆ JDSನವ್ರು ನಾಳೆ BJP ಅವರು ಅಂತ ಹುಡುಕಂತೇಳಿ, ಹುಡುಕಿ ಕೊಡಿ ಅವ್ರಿಗೆ. ಎಲ್ಲೋ ಪಾಪ ಅಳ್ತಿರ್ತಾರೆ, ಹೆದರ್ಕೊಂಡು ಕೂತ್ಕೊಂಡಿರ್ತಾರೆ. ಮಹೇಶ್ ಶೆಟ್ಟರ್ನೇ ಬಂಧನ ನಮ್ಮನ್ನ ಎಲ್ಲಿ ಬಿಡ್ತಾರೆ ಅಂತೇಳಿ ಹೆದರ್ಕೊಂಡು ಕುಂತಿರ್ತಾರೆ ಅವರು. ಅದ್ರ ಸಲುವಾಗಿ ಮಹೇಶ್ ಶೆಟ್ಟರ್ನ ಹಿಡಿದು ಬಂಧನ ಮಾಡೋದು, ಹಿಡಿದು ನಮ್ಮ ಮೇಲೆ FIR ಹಾಕೋದು. ದಿನಕ್ಕೆ 4 FIR, 5 FIR ತೊಗೊಳ್ಳಿ. ಇದನ್ನೆಲ್ಲ ನಿಮ್ಗೆ ಕೊಡ್ತೀನಿ, ಎಲ್ಲ ಕಾಪಿನೂ ಕೊಡ್ತೀನಿ, ಹುಡುಕ್ರಿ ಅವ್ರನ್ನ. BJP ಅವರು ಹುಡುಕಂತೇಳಿ ನೋಡಿ. ಇವೆಲ್ಲವೂ ಕೂಡ ಪತ್ತೆಯಾಗಿರುವುದಿಲ್ಲ, ಹುಡುಗಿಯರದು ಪತ್ತೆಯಾಗಿರುವುದಿಲ್ಲ. ಎಲ್ಲಿ ಹೋದ್ರಂಗಾಳ ಹೆಣ್ಮಕ್ಳು? ಪೊಲೀಸ್ ಸ್ಟೇಷನ್ ಅವರು ಕೊಟ್ಟಿದ್ದು ಸ್ವಾಮಿ, ಇದನ್ನ ಹೋರಾಟಗಾರರೇನು ತಯಾರು ಮಾಡಿದ್ದಲ್ಲ. ಇದಕ್ಕೆ ಉತ್ತರ ಕೊಡಿ ಯಾರಾದರೂ. ದೇವಸ್ಥಾನಕ್ಕೆ ಅಪಪ್ರಚಾರ ಅಂತೆ, ದೇವ್ರಿಗೆ ಅಪಪ್ರಚಾರ ಅಂತೆ, ದೇವಮಾನವನಿಗೆ ಅಪಪ್ರಚಾರ, ಎಲ್ಲ ಕಡೆ ಸ್ಟ್ರೈಕ್ ಅಂತೆ. ಎಲ್ಲ ಒಂದೊಬ್ಬರಿಗೆ 500-300 ರೂಪಾಯಿ ಕೊಟ್ಟು ದಂಧೆ ಮಾಡಿಸ್ತಾ ಇದ್ದಾರೆ. ಇವ್ರಿಗೆ ಉತ್ತರ ಕೊಡಬೇಕು BJP ಅವರು. ಹಿಂದೂ ಪರವಾಗಿ ಅಂತಾರಲ್ಲ, ಇದಕ್ಕೆ ಉತ್ತರ ಕೊಡ್ರಿ ಮೊದಲಕ್ಕೆ. ಹೆಣ್ಣು ಹೆಂಗೆ ಅಪವಿತ್ರ ಆಗ್ತಾಳೆ? ಹೆಣ್ಣಿನ ಮೇಲೆ ಅತ್ಯಾಚಾರ ಆದರೆ ಹೆಣ್ಣು ಹೆಂಗೆ ಅಪವಿತ್ರ ಆಗ್ತಾಳೆ? ಅದಕ್ಕೆ ಉತ್ತರ ಕೊಡಲೇಬೇಕು. ಸರ್, ಈಗ ಏನು ಪ್ರತಿಕ್ರಿಯೆ ಕೊಟ್ಟರು ಸರ್ ಮೋಹಂತಿ ಅವರಿಗೆ ಈ ದಾಖಲೆಗಳನ್ನು? ಅಲ್ಲ, ನಾನು ಮೋಹಂತಿ ಅಂತ ನಾನು ಸಾಹೇಬ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಹಿರಿಯ ಅಧಿಕಾರಿಗಳಿಗೆ ನಾನು ಮಾತಾಡಿ. ಈ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆಯಾ? ಆಗುತ್ತಾ ಇದೆ. ಅದರ ಸಲುವಾಗಿ ಅವ್ರ ಕುತ್ತಿಗೆಗೆ ಬಂದಿದೆ. ಇದೇ ಆಯಾಮದಲ್ಲಿ ಆಗಬೇಕು, ಕುತ್ತಿಗೆಗೆ ಬಂದಿದೆ. ಎಸ್, ಇದಿಷ್ಟು ಗಿರೀಶ್ ಮಟ್ಟಣ್ಣವರ ಮಾತು. ಪ್ರಕರಣ ಈ ಆಯಾಮದಲ್ಲೂ ಕೂಡ ನಡೀತಾ ಇದೆ. ಕೇವಲ ಚಿನ್ನಯ್ಯನ ಬುರುಡೆ ಪ್ರಕರಣ ಅಥವಾ ಆತ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಮಾತ್ರ ಅಲ್ಲ, ಈ ಥರ ನೂರಾರು ಪ್ರಕರಣಗಳು ಇದೆ. ಏನು ಒಂದೇ ದಿನದಲ್ಲಿ ವಿಲೇವಾರಿ ಮಾಡಿರೋದು, ಆ ಕಾನೂನು ಪ್ರಕ್ರಿಯೆಗಳನ್ನು ಫಾಲೋ ಮಾಡದೆ ದಫನ ಮಾಡಿರೋದು, ನಾಪತ್ತೆಯಾಗಿರುವಂಥ ಪ್ರಕರಣಗಳು ಇರೋದು ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಬೆಳ್ತಂಗಡಿ.